ನೋಡಿ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ನೈಟ್ ಅಲ್ವಾ, ಸಾಂಬಾರೇನು ಇರಲಿಲ್ಲ. ಮತ್ತೇನಾದ್ರು ಮಾಡೋಣ ಅಂದ್ಕೊಂಡೆ, ಬೇಡ ಲೈಟಾಗೇನಾದರೂ ಮಾಡು ಅಂತ ಹೇಳಿದ್ರು. ಹಾಗಾಗಿ ಮೊಸರಿತ್ತಲ್ಲ, ರವೆ ಇಡ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಎಣ್ಣೆ ಕಾದಿದೆ, ಕಾದ ನಂತರ ಸಾಸಿವೆ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಹಾಕಬೇಕು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ನೀವು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿ ಹಾಕೋಬೋದು, ಓಕೆನಾ? ಇದಕ್ಕೇನಿಲ್ಲ, ಕಡಿಮೆನೇ, ತುಂಬ ಬೇಗ ಆಗುತ್ತೆ. ಏನು ಸಾಮಾನುಗಳು ಅದು ಇದೆಲ್ಲ ಬೇಕು ಅಂತೇನಿಲ್ಲ, ತುಂಬ ಬೇಗ ಮಾಡ್ಬೋದು, ತುಂಬ ಸುಲಭವಾಗಿ ಮಾಡ್ಬೋದು. ನಾನು ಇದಕ್ಕೊಂದು ಗ್ರೀನ್ ಚಿಲ್ಲಿ ಒಂದು ಹಾಕ್ತಾಯಿಲ್ಲ, ಅದನ್ನು ನೀವು ಆ್ಯಡ್ ಮಾಡ್ಕೊಂಬಿಡಿ. ಸಾಸಿವೆ ಸಿಡಿದಾದ್ಮೇಲೆ ಇದಕ್ಕೆ ಉದ್ದಿನಬೇಳೆ 1 ಸ್ಪೂನು, ಜೀರಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ, ಸುಮ್ಮನೆ ಒಂದು 1/4 ಚಮಚ ಫ್ಲೇವರ್ಗಷ್ಟೇ. ಆಮೇಲೆ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ಹೆಜ್ಜೆ ಹಿಂಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಜೀರ್ಣ ಆಗಲಿ ಅಂತ ಹಿಂಗೆ ಹಾಕ್ತಾಯಿದ್ದೀನಿ. ಆಮೇಲೆ ಸಣ್ಣಕ್ಕೆ ಹೆಚ್ಚಿರೋ ಅಂಥದ್ದು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ರವೆನ ನೀವು ಫುಲ್ಲು ಫೈನಾಗಿ ಉಪ್ಪಿಟ್ಟು ಹುರಿತೀವಲ್ಲ, ಆ ಥರ ಹುರಿಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಅದನ್ನ ಸ್ವಲ್ಪ ಬೆಚ್ಚಗೆ ಅಂದರೆ ಸ್ವಲ್ಪ ಫ್ರೈ ಥರ ಆದರೆ ಸಾಕು. ತುಂಬ ನೀವು ಉಪ್ಪಿಟ್ಟಿಗೆಲ್ಲ ರವೆ ಥರ ಹುರಿದ್ರೆ ಏನಾಗುತ್ತೆ ಅಂದರೆ ಅದು ಮೊಸರು ಹಾಕಿದಾಗ ಅದರಲ್ಲಿ ಇಡ್ಲಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ನಾನು ಈ ಬೌಲಲ್ಲಿ ಒಂದು 3/4 ಬೌಲ್ ತೊಗೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಂತ. ನಮ್ಮ ಮನೇಲೆಲ್ಲ 3 ಇಡ್ಲಿ 4 ಇಡ್ಲಿ ಸಾಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ನೋಡಿ, ಉದ್ದಿನಬೇಳೆ ಎಲ್ಲ ಫ್ರೈ ಆಗಿದೆ. ಸೀಸೋದು ಬೇಡ, ಸೀಸ್ಬಿಟ್ರೆ ಚೆನ್ನಾಗಿರಲ್ಲ. ಇಷ್ಟು ಹಾಕಿ ಜಸ್ಟ್ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಹೇಗೆ ನಾನು ಹೇಳೋದ್ನಲ್ಲ, ಬೆಚ್ಚಗೆ ಮಾಡಿಕೊಟ್ರೆ ಸಾಕು. ಫುಲ್ಲು ಎಲ್ಲ ಸೇರಿ ಬಿಸಿ ಆಗಬೇಕಷ್ಟೆ. ನಿಮಗೆ ಗೊತ್ತಾಗುತ್ತೆ. ತುಂಬ ಉಪ್ಪಿಡ್ತಾರ ಮಾತ್ರ ದಯವಿಟ್ಟು ಉರಿಯೋಕೆ ಹೋಗಬೇಡಿ, ಇಡ್ಲಿ ಗಟ್ಟಿ ಆಗುತ್ತೆ, ಸಾಫ್ಟಾಗಿ ಬರಲ್ಲ. ಇದಕ್ಕೆ ನೀವು ಬೇಕಾದರೆ ಸಬ್ಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ ತುರಿ, ತರಕಾರಿಗಳು ಏನು ಬೇಕಾದರೂ, ಸೌತೆಕಾಯಿ ತುರಿ ಇದನ್ನೆಲ್ಲ ಹಾಕೊಬೋದು. ನಾನು ಏನೂ ಹಾಕ್ತಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಒಂದು ಟೈಮ್ಗೆ, ಈಗ ನೈಟ್ ಊಟಕ್ಕೆ ಮಾತ್ರ, ಡಿನ್ನರ್ಗೆ ಮಾತ್ರ ಜಸ್ಟ್ ರವೆ ಇಡ್ಲಿ ಒಂದು ಕೆಂಪು ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏಕೆಂದರೆ ರಾತ್ರಿ ಸಾಂಬಾರು ಇಲ್ಲ ಅಂದಾಗ ಮತ್ತೆ ಸಾಂಬಾರು ಅನ್ನ ಎಲ್ಲ ಬೇಜಾರಾದರೆ ನಿಮಗೆ ಈ ಥರ ಮಾಡ್ಕೋಬೋದು. ಸಣ್ಣ ಉರಿಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೆ. ನೋಡಿ, ರವೆನ ಇಷ್ಟು ಇಟ್ಕೊಂಡು ಒಂಥರ ನಿಮಗೆ ರವೆದು ಸ್ಮೆಲ್ ಅರೋಮಾ ಬರುತ್ತೆ. ಆ ಥರ ಸ್ಮೆಲ್ ಬಂದರೆ, ಅಂದರೆ ಪರಿಮಳ ಬಂದರೆ ಸಾಕು. ಈ ಥರ ಹುರ್ಕೊಂಡಿದ್ದನ್ನ ಸ್ವಲ್ಪ ಆರಕ್ಕೆ ಬಿಡೋಣ. ಫುಲ್ ಅದು ಬೆಚ್ಚಗಾಗಿ ಫುಲ್ ತಣ್ಣಗಾಗಬೇಕು. ನೀವು ಇದೇ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ, ಒಂದು ಡಬ್ಬಿಗೆ ಹಾಕಿ ಆರಿಸಿ ಮಡ್ಕೊಂಬಿಟ್ರೆ, ನೀವು ಇದನ್ನ ಉಪ್ಪಿಟ್ಟು ಥರ ಮಳ್ಳ ನೀರಿಗೆ ಹಾಕಿ ಉಪ್ಪು ಹಾಕಿ ಕುದಿಸಿದ್ರೆ ಉಪ್ಪು ಆಗುತ್ತೆ, ಉಪ್ಪಿಟ್ಟಾಗುತ್ತೆ. ಅದೇ ಹಸಿಮೆಣ್ಸಿನ್ಕಾಯಿ ಒಂದು ಆ್ಯಡ್ ಮಾಡಿಲ್ಲ ನಾನು. ನೀವೇನಾರು ಬೇಕಂದರೆ ಎಲ್ಲರೂ ಹೊರಗಡೆ ಟ್ರಿಪ್ ಹೋಗ್ಬೇಕಂದ್ರೆ ಈ ಥರ ಹುರ್ಕೊಂಡು ರೆಡಿ ಮಾಡಿಕೊಂಡು ಒಂದು ಡಬ್ಬಿಗೆ ಹಾಕೊಂಡು ಹೊಂಟೋಗ್ಬಿಟ್ರೆ ನಾವು, ಇದಕ್ಕೆ ಬಿಸಿ ನೀರು ಕುದಿಯೋ ನೀರು ಹಾಕ್ಕೊಂಡ್ರೆ ಅದೇ ಉಪ್ಪಿಟ್ಟಾಗುತ್ತೆ. ಇಲ್ಲಾಂದರೆ ಇದೇ ಥರ ಇಡ್ಲಿಗೆ ಮಾಡ್ಬೇಕಂದ್ರೆ ಮೊಸರು ಕಲಿಸ್ಕೊಂಡ್ರೆ ಇಡ್ಲಿ ರವೆ ಆಗುತ್ತೆ. ಇದೆಲ್ಲ ನಾವು ಹೇಗೆ ಮಾಡ್ಕೊಳ್ತೀವಿ ಆ ಥರ ಮಾಡ್ಕೊಬೋದು. ಇದು ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾಗಿ ಬಿಡ್ತಾಯಿದ್ದೀನಿ. ಯಾಕಂದ್ರೆ ನಾನು ಇದೇ ಪಾತ್ರೆ ಬಿಡ್ತೀನಿ ಅಂದರೆ ಕೈ ಆಡಿಸ್ತಾನೆ ಇರಬೇಕು. ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ಅವಶ್ಯಕತೆ ಇರಲ್ಲ. ನಾನು ಮೊಸರು ನೋಡಿ ಇಷ್ಟು ತೊಗೊಂಡಿದ್ದೀನಿ. ಏನು ಮಾಡಬೇಕಂದ್ರೆ ಮೊಸರು ಅಂದರೆ 1:2. ಇದು ಒಂದು 3/4 ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ 3/4 2 ಕಪ್ಪು, 1 ಕಪ್ ಮೊಸರು ಹಾಕ್ಕೊತೀನಿ, 1 ಕಪ್ ನೀರು ಆ್ಯಡ್ ಮಾಡ್ಕೊತೀನಿ. ಆವಾಗ ನಿಮಗೆ ಸೋಡಾ ಇರಲಿ ಏನು ಕೂಡ ಆ್ಯಡ್ ಮಾಡೋದೇ ಬೇಡ, ಫ್ಲೇವರ್ಸ್ ಎಲ್ಲ ಹಾಗೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ ಮಾತ್ರ. ಇದಕ್ಕೆ ಕೆಂಪು ಚಟ್ನಿನೂ ಕೂಡ ಮಾಡ್ತೀನಿ. ಆರಲಿ, ಸ್ವಲ್ಪ ತಣ್ಣಗಾಗಲಿ. ನೋಡಿ ಫ್ರೆಂಡ್ಸ್, ಇವಾಗ ತಣ್ಣಗಾಗಿದೆ. ನಾನು ಈ ಬೌಲಲ್ಲಿ 3/4 ಕಪ್ಪು ರವೆ ತೊಗೊಂಡಿದ್ದೆ. ಸೇಮ್ ಇದೇ ಥರ 1 ಕಪ್ಪು ಮೊಸರು ತೊಗೋತೀನಿ, ಗಟ್ಟಿ ಮೊಸರು. 1 ಕಪ್ಪು ನೀರು ತೊಗೋತೀನಿ. ನೀವು ಬೇಕಿದ್ದರೆ ಇದನ್ನ ತೆಳ್ಳಗೆ ಮಾಡಿ ಮಜ್ಜಿಗೆ ಥರ ಮಾಡಿ ಕೂಡ ಯೂಸ್ ಮಾಡ್ಬೋದು. ನಾನು ಹಾಗೆ ಗಟ್ಟಿ ಮೊಸರನ್ನೇ ಹಾಕ್ತಾಯಿದ್ದೀನಿ. ಇದು ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಡಿ. ಯಾವಾಗಲೂ ಅಷ್ಟೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದು ಜಾಸ್ತಿ ಸ್ವಲ್ಪ ಕುಡಿಯುತ್ತಲ್ವಾ, ಹಂಗಾಗಿ ನಾವು 1:2 1 ಬೌಲ್ ತೊಗೊಂಡಿದ್ರೆ ಈಗ 2 ಬೌಲು. ಇದು ತೆಳ್ಳಗೆ ಮಾಡಿಕೊಂಡು ಮಜ್ಜಿಗೆ ಥರ ಮಾಡ್ಕೊಂಡು ಅದರ ಕಲಿಸ್ಕೊಬೋದು. ಇಲ್ಲ ಈ ಥರ ಮೊಸರು ಕಲಿಸ್ಬಿಟ್ಟು ಅದಕ್ಕೆ ಇನ್ನು ಮಿಕ್ಕಿದೇನಿದೆ 1 ಕಪ್ಪು ನಾನು ನೀರು ಯೂಸ್ ಮಾಡ್ತೀನಿ. ನೋಡಿ ಹಾಕೊತೀನಿ. ಮತ್ತು ನೋಡಿ ಅದೇ ಇದರಲ್ಲಿ ನೀರು ಹಾಕೊತಾ ಇದ್ದೀನಿ. ಈಗ ನಾವು ನೀಟಾಗಿ
ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಟ್ಟಿಗೆ. ತೋರಿಸ್ತೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಆದಮೇಲೆ ಇದಕ್ಕೆ ನಾನು ಹೇಳ್ದಂಗೆ ಆಗಲೇ ಸೊಪ್ಪುಗಳೆಲ್ಲ ಹಾಕೊಬೋದು. ನಿಮ್ಗೆ ಬೇಕಿದ್ರೆ ಸಬ್ಸಿಗೆ ಸೊಪ್ಪು ಈ ಥರ ಸೊಪ್ಪೆಲ್ಲ ಹಾಕೋಬೋದು, ಕ್ಯಾರೆಟ್ ತುರಿ ಅದೆಲ್ಲ ಹಾಕೋಬೋದು. ಬೇಡ ಅಂದರೆ ನಾನು ಈ ಥರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಡಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಅದು ಅಬ್ಸರ್ವ್ ಮಾಡ್ಕೋಬೇಕಲ್ವಾ ಮೊಸರು ನೀರನ್ನೆಲ್ಲ. 1 ನಿಮಿಷ ಮಿಕ್ಸ್ ಮಾಡ್ತೀನಿ. ನೋಡಿ, ಇದು ನಾನು ಮಿಕ್ಸ್ ಮಾಡಿದಾಗ ಈ ಅಳತೆಗಿರುತ್ತೆ, ಈ ಥರ ಇರುತ್ತೆ. ಇದನ್ನ ಒಂದು 10 ನಿಮಿಷ ಮುಚ್ಚಿಡೋಣ. ಮುಚ್ಚಿಡೋ ತನಕ ನಾನು ಏನು ಮಾಡ್ತೀನಿ ಅಂದರೆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಅದನ್ನು ಕಾಯಕ್ಕೆ ಇಡ್ತೀನಿ. ಇದು ನೆನೆಯೋ ತನಕ ಅದು ಕಾಯುತ್ತೆ. ಫ್ರೆಂಡ್ಸ್ ನೋಡಿ, ಒಂದು 10 ನಿಮಿಷ 1/4 ಗಂಟೆ ನೆನೆ ಇಟ್ಟಿದೆ. ಎಷ್ಟು ಗಟ್ಟಿಯಾಗಿದೆ ಅಂತ. ಅವಾಗ ಎಷ್ಟು ತೆಳುವಾಗಿತ್ತು, ಈಗ ಸ್ವಲ್ಪ ಗಟ್ಟಿಯಾಗಿದೆ. ನಾನು ಆಗಲೇ ಇದಕ್ಕೆ ತುಪ್ಪ ಹಾಕಿ ಗೋಡಂಬಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ನಾನು ನೀರನ್ನು ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ 2 ಪ್ಲೇಟ್ಗೆ ಆಯಿತು. ಹಾಕಿ ಇದನ್ನ ಮುಚ್ಚಿ ಒಂದು 10 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಜಾಸ್ತಿ ಟೈಮ್ ಬೇಯಿಸಬಾರ್ದು. 8 to 10 ಮಿನಿಟ್ಸ್ ಆದರೆ ಸಾಕು. ಅಲ್ಲಿ ತನಕ ನೋಡಿ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ. ಚಟ್ನಿ ರುಬ್ಕೊಂಡ್ಬರ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ಗೆ ಇಲ್ಲ ರಾತ್ರಿ ಊಟಕ್ಕೆ ಯಾವುದಕ್ಕಾದ್ರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.